ಹಾಯ್ ವಿದ್ಯಾರ್ಥಿಗಳು, ಎಲ್ಲರೂ ಕೂಡ ನನ್ನ ಚಾನಲ್ಗೆ ಸ್ವಾಗತ ಹೇಳ್ತಾ ಈಗಲೇ ನನ್ನ ಒಂದು ಚಾನಲನ್ನು ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಲಿಕ್ಕೆ ಹೋಗಬೇಡಿ. ಎಲ್ಲ ರೀತಿಯ ಮೋಸ್ಟ್ ಇಂಪಾರ್ಟೆಂಟ್ ಪ್ರಶ್ನೆಗಳು ನನ್ನ ಒಂದು ಚಾನಲಲ್ಲಿ ಸಿಗುತ್ತೆ. ಹಾಗಾದರೆ ನೀವು ಕೂಡ ಹಿಸ್ಟ್ರಿಯಲ್ಲಿ 80 ತೆಗೆದುಕೊಂಡಂತಹ ಒಂದು ವಿದ್ಯಾರ್ಥಿಯ ಕಳೆದ ವರ್ಷ 80 ತೆಗೆದುಕೊಂಡಂಥ ಉತ್ತರ ಪತ್ರಿಕೆ ನಿಮಗೆ ಪ್ರೂಫ್ ಸಮೇತ ತೋರಿಸ್ತೇನೆ. ಹಾಗಾದರೆ ಇತಿಹಾಸದಲ್ಲಿ ಯಾವ ರೀತಿ ನೀವು ಕೂಡ ಉತ್ತರಗಳನ್ನು ಬರೆದ್ರೆ ಹಾಗಾದರೆ ನಿಮಗೂ ಕೂಡ 80 ಬರುತ್ತೆ ಅನ್ನೋದನ್ನು ಈ ಒಂದು ವಿಡಿಯೋದಿಂದ ನಿಮಗೂ ಕೂಡ ಸಿಗುತ್ತೆ. ಹಾಗಾದರೆ ಉತ್ತರಗಳು ಹೇಗಿರಬೇಕು, ಎಷ್ಟರ ಮಟ್ಟಿಗೆ ಬರೀಬೇಕು ಅನ್ನೋದು ಕೂಡ ಈ ಒಂದು ಉತ್ತರ ಪತ್ರಿಕೆಯಿಂದ ನಿಮಗೆ ಗೊತ್ತಾಗುತ್ತೆ. ಹಾಗಾದರೆ ಕೊನೆವರೆಗೂ ನೋಡೋದನ್ನು ಮಾತ್ರ ಮರಲಿಕ್ಕೆ ಹೋಗಬೇಡಿ, ನಿಮ್ಮ ಫ್ರೆಂಡ್ಸಿಗೆ ಶೇರ್ ಮಾಡಿ. ನೋಡಿ, ಈ ವಿದ್ಯಾರ್ಥಿ ಕಳೆದ ವರ್ಷ 80 ತೆಗೆದುಕೊಂಡಿದೆ. ಹೇಗೆ ಬರೀಬೇಕು, ಉತ್ತರ ಪತ್ರಿಕೆ ಹೇಗೆ ಬರೀಬೇಕು, ನಿಮ್ಮ ಒಂದು ಉತ್ತರ ಪತ್ರಿಕೆಯಲ್ಲಿ ಉತ್ತರಗಳು ಹೇಗಿರಬೇಕು, ಯಾವ ತಪ್ಪು ಮಾಡಬಾರ್ದು ಅನ್ನೋದು ಕೂಡ ಇಲ್ಲಿ ಹೇಳಿಕೊಡ್ತಾ ಇದ್ದೇನೆ. ಬನ್ನಿ ಹಾಗಾದರೆ ನೋಡಿ. ಇಲ್ಲಿ ಫಸ್ಟ್ ಆಫ್ ಆಲ್ ಹೊಂದಿಸಿ ಬರೆಯಿರಿ. ಅಂದರೆ ಯಾಕೆ ಹೊಂದಿಸಿ ಬರೆದಿದ್ದಾರೆ ನೋಡಿ. ಕರೆಕ್ಟಾಗಿ ಒಂದು ಮಾರ್ಜಿನ್ ಇರುತ್ತೆ, ಒಂದು ಲೆಫ್ಟ್ ಸೈಡ್ ಒಂದು ರೈಟ್ ಸೈಡ್ ಮಾರ್ಜಿನ್ ಕೊಟ್ಟಿರ್ತಾರೆ ನಿಮಗೆ, ಹೌದಲ್ವಾ? ಲೆಫ್ಟ್ ಸೈಡ್ ಮಾರ್ಜಿನ್ ಹೊರಗಡೆ ನಿಮ್ಮ ರೋಮನ್ ಹಾಕಬೇಕು. ನೀವು ಯಾವ ರೋಮನ್ನಲ್ಲಿರುವಂಥ ಕ್ವಶನ್ಸ್ಗಳನ್ನು ಬರಿತಾ ಇರ್ತೀರಾ ಆ ರೋಮನನ್ನು ಮೆನ್ಷನ್ ಮಾಡಿದ್ದಾರೆ, ಹೌದಲ್ವಾ? ಆ ರೋಮನ್ನಲ್ಲಿರುವಂಥ ಎಷ್ಟನೇ ಪ್ರಶ್ನೆ ಬರೀತೀರಾ, 11ನೇ ಪ್ರಶ್ನೆ ಆ ಮಾರ್ಜಿನ್ಗಿಂತ ಹೊರಗಡೆ ಹಾಕಬೇಕು. ಮಾರ್ಜಿನ್ ಒಳಗಡೆ ಇವಾಗ ಎ ಫಸ್ಟ್ ಹಾಕಿದ್ದಾರೆ, ದಯಾನಂದ್ ಸರಸ್ವತಿ, ಹೌದಾ? ದಯಾರಾಮ್ ಸಹಾನಿ. ನೆಕ್ಸ್ಟ್ ಕಾನಿಷ್ಕ, ಬಸವೇಶ್ವರ್, ಲಾರ್ಡ್ ಡಲ್ಹೌಸಿ, ವಲ್ಲಭಭಾಯ್ ಪಟೇಲ್. ನೋಡಿ, ಕರೆಕ್ಟಾಗಿ ಅದರ ಮುಂದೆ ಅವರು ಹೊಂದಿಸಿ ಅವರು ಬರೆದಿದ್ದಾರೆ. ಕರೆಕ್ಟ್ 5 ಮಾರ್ಕ್ಸ್ ಕೊಟ್ಟಿದ್ದಾರೆ. ಏನು ಇರುತ್ತೆ ನೋಡಿ, ಉತ್ತರ ಡೈರೆಕ್ಟಾಗಿ ಬರಿಬೇಕು. ಇನ್ನೊಂದು ಹೇಳಿಕೊಡ್ತೇನೆ ನಿಮಗೆ. ಫಸ್ಟ್ ಪೇಜ್ ಮತ್ತು ಇನ್ನೊಂದು 2ನೇ ಪೇಜಲ್ಲಿ ಪರ್ಫೆಕ್ಟ್ ಇರುವಂಥದ್ದು ನಿಮಗೆ 100% ಬರುವಂಥ ಉತ್ತರಗಳನ್ನೇ ನೀವು 2 ಪೇಜಲ್ಲಿ ಬರಿಬೇಕು. ಎಲ್ವಿಷನ್ ಮಾಡೋರು ಏನು ಮಾಡಿ ತಿಳ್ಕೊಳ್ತಾರೆ, ಈ ವಿದ್ಯಾರ್ಥಿ ಚೆನ್ನಾಗಿ ಬರೀತಾರೆ, ಚೆನ್ನಾಗಿ ಮುಂದೂ ಕೂಡ ಬರೆದಿರ್ತಾರೆ ಅಂತ ಒಂದು ಇದರಲ್ಲಿ ಅವರು ಒಂದೇ ಫ್ಲೋದಲ್ಲಿ ಅವರು ನಿಮಗೆ ಮಾರ್ಕ್ಸ್ ಆಗ್ತಾ ಹೋಗ್ತಾರೆ. ಹಾಗಾಗಿ ನೀವು ಸ್ಟಾರ್ಟಿಂಗ್ಗೆ ಫಸ್ಟ್ ಪೇಜಲ್ಲಿ ತಪ್ಪನ್ನು ಬರೆದ್ಬಿಟ್ರೆ ಎಲ್ಲ ಒಂದು ಉತ್ತರಗಳನ್ನು ಕರೆಕ್ಟಾಗಿ ನೋಡ್ತಾ ಹೋಗ್ತಾರೆ, ನಿಮಗೆ ಮಾರ್ಕ್ಸ್ ಕಡಿಮೆ ಆಗೋದಕ್ಕೆ ಸ್ಟಾರ್ಟ್ ಆಗುತ್ತೆ. ಈ ರೀತಿ ಬರಿಬೇಕು. ನೋಡಿ, ಒಂದು ಪ್ರಶ್ನೆ ಬರೆದ ಮೇಲೆ ಇನ್ನೊಂದು ಪ್ರಶ್ನೆ ಬರಿಬೇಕಾದ್ರೆ ನೀವು ಕಡ್ಡಾಯವಾಗಿ ಏನು ಬರಬೇಕು, ಲೈನ್ ಬಿಡಲೇಬೇಕು, ಒಂದು ಗೆರೆಯನ್ನು ಬಿಡಿ. ನೆಕ್ಸ್ಟ್ ರೋಮನ್ 4 ಹಾಕಿದ್ದಾರೆ. ನೆಕ್ಸ್ಟು 12, 13, 14, 15. ನೋಡಿ, ಒಂದು ಉತ್ತರ ಡೈರೆಕ್ಟ್ ಉತ್ತರ, ಪ್ರಶ್ನೆಗಳನ್ನು ಬರೀಲಿಕ್ಕೆ ಹೋಗಬೇಡಿ. ಪ್ರಶ್ನೆಗಳನ್ನು ಕರೆಕ್ಟಾಗಿ ಮೆನ್ಷನ್ ಮಾಡಬೇಕು, ಆಮೇಲೆ ಉತ್ತರವನ್ನು ಬರಿಬೇಕು. ಮೆಗಾಸ್ತನಿಸ್, ನಾಸಿಕ್ ಗುಹಾಶಾಸನ್, ಮಯೂರಿ ವರ್ಮಾ, ಶಿವಪ್ಪ ನಾಯಕನ ಮತ್ತು ಸ್ವಾಮಿ ದಯಾನಂದ್ ಸರಸ್ವತಿ. ನೋಡಿ, ಕರೆಕ್ಟಾಗಿ 5 ಅಂಕಗಳನ್ನು ಕೊಟ್ಟಿದ್ದಾರೆ. ಒಂದು ಪ್ರಶ್ನೆ ಆದಮೇಲೆ ಇನ್ನೊಂದು ಪ್ರಶ್ನೆ ಬರಿಬೇಕಾದ್ರೆ ಮಧ್ಯದಲ್ಲಿ ಒಂದು ಲೈನ್ ಬಿಟ್ಟಿದ್ದಾರೆ. ಈ ರೀತಿಯಲ್ಲಿ ಬಿಡಬೇಕು, ಅದು ನೀಟ್ನೆಸ್ ಕಾಣುತ್ತೆ. ನೆಕ್ಸ್ಟ್ ಬಂದುಬಿಟ್ಟು ನೋಡಿ 5th ನೋಡಿ, ಇನ್ನೊಂದು 5 ಮತ್ತು 10 ಅಂಕಗಳಿಗೆ ಎಷ್ಟು ಪೇಜ್ ಬರಿಬೇಕು, ಯಾವ ರೀತಿ ಬರಿಬೇಕು ಅನ್ನೋದು ಕೂಡ ಈ ವಿಡಿಯೋದಲ್ಲಿ ಹೇಳ್ಕೊಡ್ತಾ ಇದ್ದೇನೆ. ಯಾರು ಕೂಡ ನೆಗ್ಲೆಕ್ಟ್ ಮಾಡಬೇಡಿ, ಕೊನೆವರೆಗೂ ನೋಡಿ. ನೆಕ್ಸ್ಟ್ ನೋಡಿ 5th 18ನೇ ಪ್ರಶ್ನೆಗೆ ಹೇಗೆ ಬರೆದಿದ್ದಾರೆ ನೋಡಿ. 2 ಅಂಕದ ಪ್ರಶ್ನೆಗಳು ಸಿಂಪಲ್ ಆಗಿ ಏನಿರುತ್ತೆ ಅದನ್ನೇ ಬರೆದಿದ್ದಾರೆ. ಫ್ಯಾಲಿಯೋ ಎಂದರೆ ಹಳೆಯ ಒಂದು ಲಿಥಿಕ್ ಎಂದರೆ ಶಿಲೆ, ಫ್ಯಾಲಿಯೋ ಲಿಥಿಕ್ ಎಂದರೆ ಹಳೆಯ ಶಿಲೆ. ನೋಡಿ, ಏನು ಬರಿಬೇಕು ಅದನ್ನು ಬರೆದಿದ್ದಾರೆ. 2 ಮಾರ್ಕ್ಸ್ ಸಿಕ್ಕಿದೆ. 19ನೇ ಪ್ರಶ್ನೆ ಶ್ವೇತಾಂಬರ್ ಮತ್ತು ದಿಗಂಬರ್. 20ನೇ ಪ್ರಶ್ನೆ ಕಂಟಕ ಶೋಧನ, ಧರ್ಮಸ್ಥಯ. ಇಷ್ಟು ನೀವು ಕರೆಕ್ಟಾಗಿ ಬರಿಬೇಕಾಗತ್ತೆ. ಓಕೆನಾ? ಇಷ್ಟು ಬರೆದ್ರೆ ಕರೆಕ್ಟಾಗಿ ನಿಮಗೆ ಮಾರ್ಕ್ಸು ಹಾಕ್ತಾರೆ ಅವರು. ನೆಕ್ಸ್ಟ್ 28ನೇ ಪ್ರಶ್ನೆಗೆ ನೋಡಿ ಎಷ್ಟು ಚೆನ್ನಾಗಿ ಬರೆದಿದ್ದಾರೆ. ಇದು ಕೂಡ 2 ಅಂಕದ ಪ್ರಶ್ನೆಗಳು. ಏನು ಬೇಕು ಅದನ್ನು ಬರೆದುಬಿಟ್ಟಿದ್ದಾರೆ. ಎಕ್ಸ್ಟ್ರಾ ನಿಮಗೆ ಬರೀದಿದ್ರು ಕೂಡ ಎಕ್ಸ್ಟ್ರಾ ಅಂತ ಹಾಕ್ತಾರೆ, ಅದು ಆ್ಯಡ್ ಆಗೋದಿಲ್ಲ. ಓಕೆ, ನೆಕ್ಸ್ಟ್ ಇವಾಗ ಲಾಂಗ್ ಕ್ವಶನ್ಸ್ ಬಂತಿದ್ದು. ಇದು ಇಂಪಾರ್ಟೆಂಟ್, ನಿಮಗೆ ಹೆಂಗೆ ಬರೀಬೇಕು ಅನ್ನೋದು ಇನ್ನೊಂದು ನಿಮ್ಗೆ ಹೇಳಿಕೊಡ್ತೇನೆ. ಇದು ಒಂದು ಪ್ರಶ್ನೆ ಆಯಿತು. ಇವಾಗ ಇಲ್ಲೊಂದು ಮಧ್ಯದಲ್ಲಿ ಮಾರ್ಜಿನ್ ಕೊಡ್ಬೋದು, ನೀವು ಮಾರ್ಜಿನ್ ಹಾಕ್ಬೋದು. ಈ ರೀತಿ ಮಾರ್ಜಿನ್ ಹಾಕೋದ್ರಿಂದ ನಿಮಗೆ ನೀಟ್ನೆಸ್ ಕಾಣುತ್ತೆ ಪೇಪರ್, ಹೌದಾ? ನೀಟ್ನೆಸ್ ಕಾಣುತ್ತೆ ಪೇಪರ್. ಹಾಗಾಗಿ ಇದನ್ನು ಕೂಡ ಮಾಡಿ. ನೆಕ್ಸ್ಟು ಲಾಂಗ್ ಕ್ವಶನ್ 31ನೇ ಕ್ವಶನ್ನು ರೋಮನ್ 6ಅಲ್ಲಿ ಬರೆದಿದ್ದಾರೆ ನೋಡಿ. ನಿಮಗೆ 5 ಮತ್ತು 10 ಅಂಕಗಳಿಗೆ ಔಟ್ ಆಫ್ ಓಡಿಸ್ಬೇಕು ಅಂದರೆ ಮೊದಲು ನೀವೇನು ಮಾಡಬೇಕು, ಏನು ಕ್ವಶನ್ ಕೇಳ್ಯಾರ, ಹೊಯ್ಸಳರ ವಾಸ್ತುಶೈಲಿಯ ಲಕ್ಷಣಗಳನ್ನು ಬರೆಯಿರಿ. ಪೀಠಿಕೆ. ಹೊಯ್ಸಳರು ಕರ್ನಾಟಕವನ್ನು ಆಳಿದ ಪ್ರಮುಖರಲ್ಲಿ ಒಬ್ಬರಾಗಿದ್ದಾರೆ. ಇವರ ಶೈಲಿಯು ಒಂದು ವೇಷ ಮತ್ತು ದ್ರಾವಿಡಿ ನಂತರ ಹೊಸ ಒಂದು ಶೈಲಿಯಿಂದ ಕೂಡಿ ಬಂದಿದೆ. ಇವರ ಪ್ರಮುಖ ವಾಸ್ತುಶಿಲ್ಪ ಶೈಲಿಗಳು ಈ ಕೆಳಗಿನಂತೆ ವಿವರಿಸಲಾಗಿದೆ. ನೋಡಿ, ಈ ರೀತಿ ಸ್ವಲ್ಪ ನಿಮ್ಮದೇ ಆದಂಥ ಪೀಠಿಕೆಯನ್ನು ಕೊಟ್ಟು ಆಮೇಲೆ ಹೊಯ್ಸಳರ ವಾಸ್ತುಶಿಲ್ಪ ಲಕ್ಷಣಗಳನ್ನಂತೂ ಬರೆದು ಹೈಲೈಟ್ ಈ ರೀತಿಯಲ್ಲಿ ವಿವರಿಸ್ಬೇಕು ನೀವು.
ಲಕ್ಷಣಗಳನ್ನು ಈ ರೀತಿ ಪಾಯಿಂಟ್ಸ್ ಬೈ ಪಾಯಿಂಟ್ಸ್ ಬರೆಯುವುದರಿಂದ ನಿಮಗೆ ಔಟ್ ಮಾರ್ಕ್ಸ್ ಬರುತ್ತೆ. ಪ್ಯಾರಾಗ್ರಾಫ್ ರೀತಿಯಲ್ಲಿ ಬರೆದ್ರೆ ನಿಮಗೆ ಅಂಕಗಳು ಸಿಗೋದಿಲ್ಲ, ನೆನ್ಪಿಟ್ಕೊಳ್ರಿ. ಇಷ್ಟೆಲ್ಲ ಆದಮೇಲೆ ನೀವು ಸೈಡ್ ಮಾರ್ಜಿನ್ ಇರುತ್ತೆ, ಈ ಸೈಡ್ ಮಾರ್ಜಿನ್ ಇರುತ್ತೆ, ಇಲ್ಲಿ ಮಿಡಲ್ ಮಾರ್ಜಿನ್ ಒಂದು ಹಾಕಿಬಿಡಿ. ಮಸ್ತಾಗಿ ಸೂಪರ್ ಆಗಿ ನಿಮಗೆ ನೀಟ್ನೆಸ್ ಕಾಣುತ್ತೆ. ನೆಕ್ಸ್ಟ್ ಬಂದುಬಿಟ್ಟು ನೋಡಿ ಸೂಕ್ಷ್ಮ ಇವೆಲ್ಲವೂ ಕೂಡ ಚೆನ್ನಾಗಿ ನೆಕ್ಸ್ಟ್ ಬರುವಂಥದ್ದು. ಇದು ಎರಡನೇ ಸ್ಟೆಪ್ಪು. ಲಾಸ್ಟಿಗೆ ನೀವೇನು ಬರಿಬೇಕು, ಉಪಸಂಹಾರವನ್ನು ಬರಿಬೇಕಾಗುತ್ತೆ. ಉಪಸಂಹಾರವನ್ನು ಬರೋದ್ರಿಂದ 5 ಮತ್ತು 10 ಅಂಕಗಳಿಗೆ 3 ಸ್ಟೆಪ್ಪಲ್ಲಿ ಬರಿಬೇಕು ಆನ್ಸರನ್ನು. ಮೊದಲನೇದು ಪೀಠಿಕೆ ಹಾಕಬೇಕು, ಆಮೇಲೆ ಪಾಯಿಂಟ್ಸ್ ಬೈ ಪಾಯಿಂಟ್ಸ್ ವಿವರಿಸಬೇಕು, ಆಮೇಲೆ ಲಾಸ್ಟಿಗೆ ಉಪಸಂಹಾರ ಬರೆಯೋದ್ರಿಂದ ನಿಮಗೆ ಔಟ್ ಅಂಕಗಳು ಸಿಗುತ್ತೆ. ನೋಡಿ ಅವರು ಎಷ್ಟು ಚೆನ್ನಾಗಿ ಬರೆದಿದ್ದಾರೆ, ಪ್ರತಿಯೊಂದಕ್ಕೂ ಉಪಸಂಹಾರವನ್ನು ಬರೆದಿದ್ದಾರೆ, ಹೌದಲ್ವಾ? ಏಕಕೂಟ, ದ್ವಿಕೂಟ, ತ್ರಿಕೂಟ ನೋಡಿ ಎಷ್ಟು ಚೆನ್ನಾಗಿ ಬರೆದಿದ್ದಾರೆ, ಎಲ್ಲವೂ ಕೂಡ ಮೆನ್ಷನ್ ಮಾಡಿದ್ದಾರೆ, ಹೌದಲ್ವಾ? ಓಕೆ, ಈ ರೀತಿಯಲ್ಲಿ ನೀವು ಕೂಡ ಬರಿಬೇಕಾಗುತ್ತೆ. ಇನ್ನೊಂದು ನೋಡಿ, ರಾಮಾನುಜಾಚಾರ್ಯರ ಜೀವನ ಮತ್ತು ಬೋಧನೆ ಪೀಠಿಕೆ ಹಾಕಿದ್ದಾರೆ. ರಾಮಾನುಜಾಚಾರ್ಯರ ಜೀವನ ಒಂದು ಪಾಯಿಂಟ್ಸ್ ಬೈ ಪಾಯಿಂಟ್ಸ್ ಹಾಕಿದ್ದಾರೆ. ನೋಡಿ ಭಾಳ ಇಂಪಾರ್ಟೆಂಟ್, ಪಾಯಿಂಟ್ಸ್ ಬೈ ಪಾಯಿಂಟ್ಸ್ಗಳನ್ನೇ ಬರಿಬೇಕು ನೀವು, ಯಾವುದೇ ರೀತಿ ಪ್ಯಾರಾಗ್ರಾಫ್ ರೀತಿಯಲ್ಲಿ ಬರೀಲಿಕ್ಕೆ ಹೋಗಬೇಡಿ. ನೆಕ್ಸ್ಟ್ ಇಲ್ಲಿ ನೋಡಿ ಎಷ್ಟು ಚೆನ್ನಾಗಿ ಪಾಯಿಂಟ್ಸ್ಗಳನ್ನು ಹಾಕಿದ್ದಾರೆ, ಪಾಯಿಂಟ್ಸ್ ಬೈ ಪಾಯಿಂಟ್ಸ್ ಬರೆದಿದ್ದಾರೆ. ಯಾರ್ದಿದು? ರಾಮಾನುಜಾಚಾರ್ಯರ ಜೀವನ. ನೋಡಿ ಇಷ್ಟೆಲ್ಲ ಆದಮೇಲೆ ಅವರು ಲಾಸ್ಟಿಗೆ ಏನು ಬರೆದಿದ್ದಾರೆ, ರಾಮಾನುಜಾಚಾರ್ಯರ ಕೃತಿಗಳನ್ನು ಬರೆದು ಆಮೇಲೆ ಮುಂತಾದ ಕೃತಿಗಳನ್ನು ರಚಿಸಿದ್ದಾರೆ, ಹೌದಾ? ಇಷ್ಟೆಲ್ಲ ಬರೆದಿದ್ದಾರೆ, ವಿಶಿಷ್ಟ ಅದ್ವೈತ ಸಿದ್ಧಾಂತಗಳನ್ನು ಬರೆದಿದ್ದಾರೆ. ಆಮೇಲೆ ಕೊನೆಗೆ ಏನು ಬರೆದಿದ್ದಾರೆ, ಉಪಸಂಹಾರವನ್ನು ಬರೆದಿದ್ದಾರೆ, ಹೌದಾ? ಇದೆಲ್ಲ ಇಷ್ಟು ಬರೆದ್ರೆ ನಿಮಗೆ 10 ಅಂಕಗಳು ಸಿಗುತ್ತೆ. ಭಾಳ ಇಂಪಾರ್ಟೆಂಟ್ ಪ್ರಶ್ನೆ, ಎಷ್ಟು ಚೆನ್ನಾಗಿದೆ ನೋಡಿ. ಇಷ್ಟು ನೀಟ್ನೆಸ್ ಆಗಿ ಬರೆಯೋದ್ರಿಂದ ಹ್ಯಾಂಡ್ ರೈಟಿಂಗ್ ಕೂಡ ಸ್ಮೂತ್ ಆಗಿರಲಿ, ಚೆನ್ನಾಗಿ ಒಳ್ಳೆಯ ಪೆನ್ಗಳನ್ನು ಯೂಸ್ ಆಗುವಂಥ ಪೆನ್ ತಗೊಳ್ಳಿ. ನೀಟ್ನೆಸ್, ಪ್ರತಿಯೊಂದು ಪ್ರಶ್ನೆಗೆ ಉತ್ತರ ಆದಮೇಲೆ ಒಂದು ಲೈನನ್ನು ಬಿಡಿ, ನೀಟ್ನೆಸ್ ಆಗಿ ಕ್ವಶನ್ ನಂಬರ್ ಕರೆಕ್ಟ್ ಹಾಕಿ ಈ ರೀತಿ ಬರೆಯೋದ್ರಿಂದ ನಿಮಗೆ ತುಂಬ ಬೆನಿಫಿಟ್ ಆಗುತ್ತೆ. ನೋಡಿ ಎಷ್ಟು ಚೆನ್ನಾಗಿ ಬರೆದಿದ್ದಾರೆ. ಇಷ್ಟು ಚೆನ್ನಾಗಿ ಬರೆದ್ರೆ ಗ್ಯಾರಂಟಿ, ನೋ ಡೌಟ್ 80ಗೆ ಔಟ್ 80 ತಗೊಳ್ಬೋದು ನೀವು ಕೂಡ. ಬಟ್ ನಿಮ್ಮ ಹ್ಯಾಂಡ್ ರೈಟಿಂಗ್ ಕೂಡ ನಿಮ್ಮ ಹ್ಯಾಂಡ್ ರೈಟಿಂಗ್ ಮಾತ್ರ ಉತ್ತಮವಾಗಿ ಇರಬೇಕಾಗತ್ತೆ. ನೋಡಿ ಆರ್ಥಿಕ ಕಾರಣಗಳು, ಭಾರತದ ಮೊದಲ ಸ್ವಾತಂತ್ರ್ಯ ಸಂಗ್ರಾಮ ಬಗ್ಗೆ ಪೀಠಿಕೆ ನೋಡಿರಿ ಎಷ್ಟು ಚೆನ್ನಾಗಿ ಬರೆದಿದ್ದಾರೆ ಅವರು. ಓಕೆ, ಈ ಪ್ರಶ್ನೆ ಬಹಳ ಹೈಲೈಟ್ ಅಂತ ಹೇಳಿಬಿಟ್ಟಿದ್ದೀನಿ ಆಲ್ರೆಡಿ. ಪಾಯಿಂಟ್ಸ್ ಬೈ ಪಾಯಿಂಟ್ಸ್ ಎಷ್ಟು ಚೆನ್ನಾಗಿ ಬರೆದಿದ್ದಾರೆ ನೋಡಿ. ಇದಕ್ಕೂ ಕೂಡ ಪಾಯಿಂಟ್ಸ್ ಬೈ ಪಾಯಿಂಟ್ಸ್ ಬರೆದಿದ್ದಾರೆ. ಮತ್ತು ಆರ್ಥಿಕ ಕಾರಣಗಳು ಮತ್ತು ಸಾಮಾಜಿಕ ಮತ್ತು ಧಾರ್ಮಿಕ ಕಾರಣಗಳನ್ನು ಬರೆದಿದ್ದಾರೆ. ಭಾರತದಲ್ಲಿ ಕ್ರೈಸ್ತ ಮಿಷನರಿಗಳ ಜಾರಿಗೆ ತಂದರು, ಸೈನಿಕ ಕಾರಣಗಳು, ಯುದ್ಧದ ಗತಿ ಮತ್ತು ಪರಿಣಾಮಗಳನ್ನು ಬರೆದಿದ್ದಾರೆ. ಇದಕ್ಕೆ 10 ಅಂಕಗಳನ್ನು ಸಿಕ್ಕಿದೆ. ನೋಡಿ ಉಪಸಂಹಾರ, ಕೊನೆಗೆ ಉಪಸಂಹಾರವನ್ನು ಕೂಡ ಬರೆದಿದ್ದಾರೆ. 10 ಅಂಕಗಳು ಸಿಕ್ಕಿದೆ ಇದಕ್ಕೆ, ಹೌದಲ್ವಾ? ನೆಕ್ಸ್ಟ್ ಇಲ್ಲಿ ಈ ಭಾಳ ಇಂಪಾರ್ಟೆಂಟ್, ಈಸಿಯಾಗಿ ಮಾರ್ಕ್ಸನ್ನು ತೊಗೊಳ್ಬೋದು ನೀವು. ಹಿಂದೆ ಮುಂದೆ ಆಗಿರುತ್ತೆ, ನೀವು ಕಾಲಾನುಕ್ರಮದಲ್ಲಿ ಬರೆದುಬಿಟ್ರೆ ನಿಮಗೆ 4 ಅಂಕಗಳು ನಿಮ್ಮ ಜೇಬಲ್ಲಿದ್ದಂಗೆ ಇದು. ನೆಕ್ಸ್ಟ್ ಲಾಸ್ಟಿಗೆ ಭೂಪಟದಲ್ಲಿ ಹರಪ್ಪ ಮತ್ತು ಪಾಟ್ಲಿಪುತ್ರ, ಬೀದರ್, ಬದಾಮಿ, ಪಾಂಡಿಚೇರಿ ಇವು ಇನ್ನೊಂದು 8 ಪ್ಲೇಸ್ಗಳನ್ನು ಕೊಟ್ಟಿದ್ದೀನಿ. ನಾವು ಬಿಟ್ಟರೆ ಬೇರೆ ಪ್ಲೇಸ್ಗಳು ಯಾವುದು ಬರೋದಿಲ್ಲ. ಈಗಲೇ ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಫ್ರೆಂಡ್ಸಿಗೆ ಶೇರ್ ಮಾಡಿ. ಸಬ್ಸ್ಕ್ರೈಬ್ ಮಾಡಿದರೆ ಎಲ್ಲ ವೀಡಿಯೋಸ್ಗಳು ನಿಮಗೆ ಸಿಗುತ್ತೆ. ಓಕೆ, ಥ್ಯಾಂಕ್ ಯು ಫ್ರೆಂಡ್ಸ್, ಥ್ಯಾಂಕ್ ಯು.